ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಈ ವಿಡಿಯೋದಲ್ಲಿ ಸುವೇಂದು ಅಧಿಕಾರಿಯ ಹೊಸ ಕ್ರಮಗಳ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯವನ್ನು ಹಂಚಿಕೊಳ್ಳಲೇಬೇಕು. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಏನೇ ಹೊಸ ಕಾನೂನುಗಳು ಬಂದರೂ ಕೂಡ ಅಲ್ಲಿನ TMC ಕಾರ್ಯಕರ್ತರು ವಿರೋಧ ಮಾಡೋದಕ್ಕೆ ಯಾವುದೇ ಆಪ್ಷನ್ಸ್ಗಳು ಕೂಡ ಸಿಗ್ತಾ ಇಲ್ಲ. ಒಂದು ಅತ್ತ ಧರಿ ಇತ್ತ ಪುಲಿ ಅನ್ನುವಂತಾಗಿರೋದು, ಅಡ್ಡಗತ್ತರಿಯಲ್ಲಿ ಸಿಗಾಕೊಂಡಿರೋದು TMC ಪಕ್ಷ. ಒಂದು ಕಡೆ ಸುವೇಂದು ಬಿಡ್ತಾ ಇಲ್ಲ, ಇತ್ತ ಕೋರ್ಟ್ನಲ್ಲಿ ಅದನ್ನು ಹೋಗಿ ಪ್ರಶ್ನೆ ಮಾಡೋಣ ಅಂದರೆ ನ್ಯಾಯಾಂಗದಿಂದ ಅವರ ಪರವಾಗಿ ತೀರ್ಪು ಕೂಡ ಹೊರಗೆ ಬರ್ತಾ ಇಲ್ಲ. ಅದಕ್ಕಿಂತ ಮುಂಚೆ ಒಂದು ಬಿಗ್ ಅಪ್ಡೇಟನ್ನು ಕೊಡಲೇಬೇಕು. ನೀವು ಸುವೇಂದು ಅಧಿಕಾರಿ ಅವರು ತೆಗೆದುಕೊಂಡಂಥ ಕ್ರಾಂತಿಕಾರಿ ಕ್ರಮಗಳಲ್ಲಿ ಬಾರ್ಡರ್ ಫೆನ್ಸಿಂಗ್ ಬಗ್ಗೆ, ಬಾಂಗ್ಲಾದೇಶ ಮತ್ತು ಬಂಗಾಳದ ಗಡಿಯಲ್ಲಿ ತಂತಿ ಬೇಲಿಯನ್ನು ಹಾಕುವ ಕಾರ್ಯ ಈಗಾಗಲೇ ಶುರುವಾಗ್ಬಿಟ್ಟಿದೆ. ನಿಮಗೆ BSFಗೆ ಈಗಾಗಲೇ 105 ಎಕರೆ ಜಮೀನನ್ನು ಕೂಡ ಹಸ್ತಾಂತರ ಮಾಡಲಾಗಿದೆ. ಆದರೆ ಆ ಭೂ ಸ್ವಾಧೀನದ ಪ್ರಕ್ರಿಯೆ ಎಷ್ಟು ಕಷ್ಟ ಸಾಧ್ಯವಾಗುತ್ತೆ ಅಂತ ಈಗಾಗಲೇ ಅಲ್ಲಿರ್ತಕ್ಕಂಥ ಬಾಂಗ್ಲಾದೇಶ ಸ್ಥಳೀಯರು ಒಂದು ರೀತಿಯಾಗಿ ಅದಕ್ಕೆ ಅಡ್ಡಿಪಡಿಸ್ಲಿಕ್ಕೆ ಮುಂದಾಗಿರೋದು. BSF ಅಧಿಕಾರಿಗಳಿಗೆ, ಜೊತೆಗೆ ಅಲ್ಲಿರ್ತಕ್ಕಂಥ ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳನ್ನು ತಡೀಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಬಿಗ್ ಡೆವಲಪ್ಮೆಂಟ್ ಕೂಡ ನಡೆದಿರೋದು. ಇದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ. ಒಂದು ರೀತಿಯಾಗಿ ಅಲ್ಲಿನ ಸ್ಥಳೀಯರ ನಡುವೆ ಕಾಮಗಾರಿ ನಡೀತಾ ಇದೆ, ಕಾಮಗಾರಿ ಪ್ರಕ್ರಿಯೆಗಳೆಲ್ಲವೂ ಕೂಡ ಶುರುವಾಗಿದೆ. ಆದರೆ ಅಲ್ಲಿನ ಸ್ಥಳೀಯರ ನಡುವೆ ಮತ್ತು BSF ಅಧಿಕಾರಿಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಒಂದು ಕಡೆ ಬಾಂಗ್ಲಾದೇಶದ ಸ್ಥಳೀಯರು, ಅಲ್ಲಿರ್ತಕ್ಕಂಥ ಸ್ಥಳೀಯ ಲೋಕಲ್ ಪೀಪಲ್ಸ್ಗಳು BSF ಜೊತೆಗೆ ಪ್ರಚೋದನಕಾರಿಯಾದಂಥ ಒಂದು ಮಾತಿನ ಚಕಮಕಿ ಕೂಡ ನಡೆದಿರೋದು. ಆ ಗಡಿಯ ಭಾಗದಲ್ಲಿ ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಸಂಜೆ ಹೊತ್ತಿಗೆ ಒಂದು ರೀತಿಯಾಗಿ ಯುದ್ಧ ಸದೃಶ ವಾತಾವರಣ ನಿರ್ಮಾಣವಾಗಿಬಿಟ್ಟಿತ್ತು. BSF ಸಿಬ್ಬಂದಿಗಳು ಬಂದೂಕುಗಳೊಂದಿಗೆ ಗುರಿ ಇಟ್ಟು ನಿಮ್ಮ ಸ್ಥಾನವನ್ನು ನೀವು ನೋಡ್ಕೊಳ್ಳಿ, ಇಲ್ಲ ಆ್ಯಕ್ಚುಲಾಗಿ ಈಗಾಗಲೇ ಆರ್ಡ್ರ್ ಪಾಸ್ ಆಗಿದೆ, ಇಲ್ಲಿ ಭೂ ಸ್ವಾಧೀನಕ್ಕೆ ಅವಕಾಶವನ್ನು ಸರ್ಕಾರವೇ ಕೊಟ್ಟಿದೆ, ಹಾಗಾಗಿ ನಾವು ಇಲ್ಲಿ ಗಡಿ ಬೇಲಿಯನ್ನು ಹಾಕ್ತಾ ಇದ್ದೀವಿ, ಅಕ್ರಮ ನುಸುಳುಕೋರರನ್ನು ಇಲ್ಲಿ ಬಂದ್ ಮಾಡಲಿಕ್ಕೆ, ಅವರನ್ನು ತಡೆಗಟ್ಟಲಿಕ್ಕೆ ಈ ಥರದ ಗಂಭೀರವಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಅಲ್ಲಿ ಬಾಂಗ್ಲಾದೇಶದ ಸ್ಥಳೀಯರನ್ನ ಮನವೊಲಿಸೋ ಕೆಲಸವನ್ನು ಮಾಡಲಾಯಿತು. ಮತ್ತು ಈ ಅತಿಕ್ರಮಣ ನಡೀತಕ್ಕಂಥ ಮತ್ತು ಅಕ್ರಮವಾಗಿ ವಲಸೆ ಬರ್ತಕ್ಕಂಥವ್ರನ್ನ ತಡೀಲಿಕ್ಕೆ ಇಲ್ಲಿರೋದು ಅಂತ ಅವ್ರಿಗೆ ಅರ್ಥ ಮಾಡಿಸಿದ ಮೇಲೆ, ಬಟ್ ಇದು ಒಂದು ರೀತಿಯಾದಂಥ ಮ್ಯೂಚುವಲ್, ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಅಲ್ಲಿರ್ತಕ್ಕಂಥ ಬಾಂಗ್ಲಾದೇಶ ಸ್ಥಳೀಯರಿಗೆ ಇದು ನಮಗೆ ಮುಂದೆ ಕುತ್ತು ತರುತ್ತೆ ಅನ್ನೋದನ್ನು ಅವ್ರು ಅರ್ಥ ಮಾಡಿಕೊಂಡೇ ಇದನ್ನು ವಿರೋಧ ಮಾಡಲಿಕ್ಕೆ ಮುಂದಾಗಿದ್ದು. ಆರಂಭದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಮಮತಾ ಬ್ಯಾನರ್ಜಿ ಅವರು ಇದ್ದಾಗ ಆ ಸರ್ಕಾರವೇ ನಿರಾಕರಿಸಿದ್ರಿಂದ ಅವರು ಕೂಡ ತುಂಬ ಸೇಫ್ ಆಗಿದ್ದರು. ಇವತ್ತು ಅಲ್ಲಿ ಅನೇಕ ಜಮೀನುಗಳನ್ನು ಖರೀದಿ ಮಾಡಿದ್ದಾರೆ, ಅವ್ರದ್ದೇ ಆದಂಥ ಜಾಗಗಳಿದೆ. ಬಾಂಗ್ಲಾದೇಶದಿಂದ ವಲಸೆ ಬಂದಂಥವ್ರು ಇಲ್ಲಿ ಈಗ ತಮ್ಮದೇ ಆದಂಥ ನೆಲೆಯನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಇವತ್ತು ಅವರು ಆ ಬೇಲಿ ಹಾಕೋ ಕಾರ್ಯಗಳಿಗೆ ಅಡ್ಡಿಪಡಿಸಲಿಕ್ಕೆ ಮುಂದಾಗಿದ್ದರು. ಆದರೆ BSF ಅಧಿಕಾರಿಗಳು ಯಾವಾಗ ಗಡಿಯಲ್ಲಿ ಬಂಧುಗಳನ್ನ ಹಿಡ್ಕೊಂಡು ನಿಂತ್ಕೊಂಡ್ರೋ, ಆಮೇಲೆ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರೋ, ಈಗ ಎಲ್ಲವೂ ಕೂಡ ಸರಿ ಹೋಗಿರೋದು. ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ ಸ್ನೇಹಿತರೆ, ಅತ್ತ ಧರಿ ಇತ್ತ ಪುಲಿ ಅಂತ. ಯಾಕೆಂದರೆ ಅಲ್ಲಿ ಇದೇ ಪಶ್ಚಿಮ ಬಂಗಾಳದ ಹೈಕೋರ್ಟ್ ಕೂಡ ದೀದಿ ಪಡೆಗೆ ಮುಖಭಂಗವಾಗುವಂಥ ಆದೇಶಗಳನ್ನೇ ಕೊಡ್ತಾ ಇರೋದು. ಇತ್ತೀಚೆಗೆ ಗೋಹತ್ಯೆ ವಿಷಯವಾಗಿ ಕೋಲ್ಕತ್ತಾ ಹೈಕೋರ್ಟ್ ಮೆಟ್ಲೇರಿದಂಥ ಅರ್ಜಿದಾರರಿಗೆ ಮುಜುಗರವಾಗುವಂಥ ತೀರ್ಪು ಹೊರಗೆ ಬಂತು. ನೋಡಿ, ಅರ್ಜಿದಾರರು ಏನು ಹೇಳಿದ್ರು ಅಂದರೆ, ನಮಗೆ ಬಕ್ರೀದ್ ಹಬ್ಬ ಹತ್ತಿರ ಬರ್ತಾ ಇದೆ, ಹಾಗಾಗಿ ಮೇಕೆ ಕುರಿಗಳ ರೇಟ್ ಡಬಲ್ ಆಗುತ್ತೆ, ಶ್ರೀಮಂತರಿಗೆ ಮಾತ್ರ ಈ ಬಕ್ರೀದ್ ಹಬ್ಬ ಅನ್ನುವಂಥ ಆಗಿಬಿಡುತ್ತೆ, ಹಾಗಾಗಿ ನಮಗೆ ಹಸು ಕರು ಎತ್ತುಗಳ ಬಲಿಗೆ ಅವಕಾಶ ಕೊಡಬೇಕು, ಅಂದರೆ ದಟ್ ಮೀನ್ಸ್ ಗೋಹತ್ಯೆಗೆ ಅವಕಾಶವನ್ನು ಕೊಡಿ ಅನ್ನೋ ಮನವಿಯನ್ನು ಮಾಡಿಕೊಂಡಿದ್ದರು. ಹೈಕೋರ್ಟ್ ಕೂಡ ಸುವೇಂದು ಹೊರಡಿಸಿದಂಥ ಆದೇಶವನ್ನು ಮತ್ತೆ ನೆನಪು ಮಾಡಿ ಫಿಟ್ನೆಸ್ ಸರ್ಟಿಫಿಕೇಟ್ಗಳನ್ನು ತರ್ರಿ, ಇಲ್ಲದೇ ಇದ್ದರೆ ಆ ಥರದ ಕಸಾಯಿಖಾನೆಗಳಿಗೆ ಅವಕಾಶ ಇಲ್ಲ, ಯಾವುದೇ ಪ್ರಾಣಿ ಇರಲಿ ನಿಷ್ಪ್ರಯೋಜಕ ಅನ್ನೋ ಸರ್ಟಿಫಿಕೇಟ್ ಬೇಕೇ ಬೇಕು ಕಡ್ಡಾಯ, ಇಲ್ಲದೇ ಇದ್ದರೆ ಕಾನೂನು ಕ್ರಮವನ್ನು ಎದುರಿಸಲೇಬೇಕಾಗತ್ತೆ ಅಂತ ಹೇಳಿತ್ತು. ಒಟ್ಟಾರೆ ಹೈಕೋರ್ಟ್ ಈ ಅರ್ಜಿಯನ್ನು ವಜಾ ಮಾಡಿ ಗೋಹತ್ಯೆಯು ಇಸ್ಲಾಂ ಧರ್ಮದ ಕಡ್ಡಾಯ ಆಚರಣೆಯೇನಲ್ಲ ಅನ್ನೋದನ್ನು ಮತ್ತೆ ನೆನಪು ಮಾಡ್ತು, ಅದನ್ನು ಸ್ಪಷ್ಟೀಕರಣ ಕೂಡ ಕೊಡ್ತು. ಕೆಲವು ಮುಸ್ಲಿಂ ನಾಯಕರು, ಇಮಾಮ್ಗಳು ಅಂದರೆ ಮುಸ್ಲಿಂ ಧರ್ಮಗುರುಗಳು ಗೋಮಾಂಸ ಸೇವನೆಯನ್ನು ತ್ಯಜಿಸಬೇಕು, ಸಾರ್ವಜನಿಕ ಸ್ಥಳಗಳಲ್ಲಿ ಗೋಹತ್ಯೆ ನಿಷೇಧವನ್ನು ಮಾಡಿ ಅಂತ ಮನವಿ ಮಾಡಿದ್ದನ್ನು ನಾವು ಸ್ವಾಗತ ಮಾಡಲೇಬೇಕು, ಅದನ್ನು ಕೂಡ ಸ್ಮರಿಸಬೇಕಾಗತ್ತೆ. ಸ್ನೇಹಿತರೆ, ಇದರ ಬೆನ್ನಲ್ಲೇ ಆರಂಭದಲ್ಲಿ ನಾನು ಒಂದು ಮಾತು ಹೇಳಿದೆ, ಅತ್ತ ಧರಿ ಇತ್ತ ಪುಲಿ ಅಂತ. ನಿಮಗೆ ಬಾಂಗ್ಲಾ ವಲಸಿಗರಿಗೆ ಬಂಗಾಳ, ಪಶ್ಚಿಮ ಬಂಗಾಳ ರೆಸಾರ್ಟ್ನಂತ ಆಗಿಬಿಟ್ಟಿತ್ತು, ಹೇಳೋರಿಲ್ಲ ಕೇಳೋರಿಲ್ಲ. ಫೇಕ್ ವೋಟ್ ಕ್ರಿಯೇಟ್ ಸರ್ಕಾರದ ಕಣ್ ತಪ್ಪಿಸಿ ಮಾಡ್ಕೊಳ್ಳೋದಿರಲಿ, ನಿಮಗೆ ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾದೇಶದ ಅಕ್ರಮ ವಲಸಿಗರು TMC ಕಾರ್ಯಕರ್ತರು ಅವ್ರ ಮನೆ ಬಾಗಿಲಿಗೆ ಹೋಗಿ 90 ಲಕ್ಷ ಫೇಕ್ ವೋಟ್ಗಳನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದು. ಇದೀಗ ಅಕ್ರಮವಾಗಿ ಬಂಗಾಳಕ್ಕೆ ಕಾಲಿಡೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ. ಯಾಕೆಂದರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ನೇತೃತ್ವದ ನೂತನ BJP ಸರ್ಕಾರ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಗಡಿ ಪಾರಿಗೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಬಹಳ ಮಹತ್ವದ ಹೆಜ್ಜೆನ ಇಟ್ಟಿದೆ. ಇನ್ನು ಮುಂದೆ ರೂಲ್ಸ್ಗಳು ಇನ್ನಷ್ಟು ಬಿಗಿ ಆಗ್ತಾ ಇದ್ದಾವೆ. ಇನ್ನು ಮುಂದೆ ಬಂಧಿತ ಅಕ್ರಮ ವಲಸಿಗರನ್ನು
ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸೋ ಬದಲು ಅವ್ರನ್ನ ನೇರವಾಗಿ ಗಡಿ ಭದ್ರತಾ ಪಡೆಗೆ ಅಂದರೆ BSFಗೆ ಒಪ್ಪಿಸುವಂತೆ ಪೊಲೀಸರಿಗೆ ಆದೇಶ ಕೂಡ ಕೊಡಲಾಗಿದೆ. ಇದು ಕೇಂದ್ರದ ನೂತನ ವಲಸೆ ಮತ್ತು ವಿದೇಶಿಗರ ಕಾಯ್ದೆ ಇತ್ತಲ್ವ 2025 ಅಡಿ ತ್ವರಿತವಾಗಿ ಗಡೀಪಾರು ಮಾಡಲಿಕ್ಕೆ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿರೋದು. ನೋಡಿ, ಮೇ 20ರಿಂದಲೇ ಈ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಇನ್ನು ಮುಂದೆ ಬಾಂಗ್ಲಾದಿಂದ ಅಕ್ರಮವಾಗಿ ನುಸುಳುತ್ತಾ ಇದ್ದರೆ ಬಹಳಷ್ಟು ಕಠಿಣವಾದಂಥ ಸ್ಪಷ್ಟ ಸಂದೇಶವನ್ನು ಸುವೇಂದು ಅಧಿಕಾರಿಯವರು ಕೊಡ್ತಾ ಇರೋದು. ಈಗಾಗಲೇ ಪಶ್ಚಿಮ ಬಂಗಾಳದ ರಾಜ್ಯ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ರೈಲ್ವೆ ರಕ್ಷಣಾ ಪಡೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೂಡ ರವಾನಿಸಲಾಗಿದೆ. ಪಶ್ಚಿಮ ಬಂಗಾಳದ ನೂತನ BJP ಸರ್ಕಾರದ ಈ ಹೊಸ ಕಾರ್ಯವಿಧಾನದ ಪ್ರಕಾರ ಪೌರತ್ವ ಕಾಯ್ದೆಯಡಿ ಪೌರತ್ವ ಪಡೀಲಿಕ್ಕೆ ಅರ್ಹರಲ್ಲದಂಥ ಅಕ್ರಮ ವಲಸಿಗರನ್ನು ಕೋರ್ಟ್ಗೆ ಕಳಿಸೋ ಬದಲು ನೇರವಾಗಿ BSFನ ಗಡಿ ಪೊಲೀಸ್ ಸ್ಟೇಷನ್ಗಳಿಗೆ ಕರೆದುಕೊಂಡು ಹೋಗಬೇಕು. ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಪತ್ತೆ ಹಚ್ಚಿ ತೆಗೆದುಹಾಕಿ ಮತ್ತು ಗಡೀಪಾರು ಮಾಡಿ ಅನ್ನೋ ಒಂದು ನೀತಿಯ ಭಾಗವಾಗಿ ಈ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಸುವೇಂದು ಅಧಿಕಾರಿ ಮುಂದಾಗ್ತಾ ಇರೋದು. ಇದು ಭಾರತವನ್ನು ಪ್ರವೇಶ ಮಾಡ್ತಕ್ಕಂಥ ವಿದೇಶಿ ಪ್ರಜೆಗಳ ಮೇಲಿನ ಪ್ರಕರಣಗಳಲ್ಲಿ ಇಲ್ಲಿಯವರೆಗೂ ಸಾಮಾನ್ಯವಾಗಿ ಅನುಸರಿಸ್ತಾ ಇದ್ದಂಥ ಪ್ರೊಸೀಜರ್ಗಳಿಗಿಂತ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ನೀವು ಸುವೇಂದು ಅಧಿಕಾರಿಯವರು ಹೇಗೆ ಖಡಕ ಹೇಳ್ತಾ ಇದ್ರು ಅಂದರೆ, ಅವ್ರು ಪ್ರೆಸ್ ಮೀಟ್ನಲ್ಲೇ ಹೇಳ್ತಾಯಿದ್ರು, ಅಕ್ರಮ ವಲಸಿಗರನ್ನ ಹೌರಾ ನಿಲ್ದಾಣದಲ್ಲಿ ನೀವೇನಾದರೂ ಬಂಧಿಸಿದರೆ ಅವ್ರನ್ನ ನೀವು ಕೋರ್ಟಿಗೆ ಕಳಿಸ್ಬೇಡ್ರಪ್ಪ ಅಂತ ಹೇಳಿ ಪೊಲೀಸ್ ಆಯುಕ್ತರಿಗೆ ಮತ್ತು RPFನವ್ರಿಗೂ ಕೂಡ ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದು. ಅಂಥವ್ರಿಗೆ ಸರಿಯಾಗಿ ಊಟ ಕೊಡಿ. ಬೊಂಗಾವ್ನ ಪೆಟ್ರಾಪೋಲ್ ಗಡಿಯಲ್ಲಿರ್ತಕ್ಕಂಥ ಅಥವಾ ಉತ್ತರ ನಿಮಗೆ 24 ಪರಗಣ ಜಿಲ್ಲೆಯ ಬಸೀರ್ಹಾತ್ನಲ್ಲಿರ್ತಕ್ಕಂಥ BSF ಯೋಧರಿಗೆ ಕರೆದುಕೊಂಡು ಹೋಗಿ ವಾಪಸ್ಬಿಡಿ ಅಂತ ಹೇಳಿದರು. ಅಲ್ಲದೆ ಇಂತಹ ಬಂಧಿತರ ಸಾಪ್ತಾಹಿಕ ಕಂಪ್ಲೀಟ್ ರಿಪೋರ್ಟ್ನ ಅವ್ರನ್ನ ನೀವು ಬಾರ್ಡರ್ನಲ್ಲಿ ಹೋಗಿ BSFಗೆ ಒಪ್ಪಿಸಿದ ಮೇಲೆ DGP ಮುಖಾಂತರವಾಗಿ ಮುಖ್ಯಮಂತ್ರಿ ಕಚೇರಿಗೆ ಆ ರಿಪೋರ್ಟ್ ನನ್ನ ಮುಂದೆ ಬರಬೇಕು. ಅಂದರೆ ಡಿಟೆಕ್ಟ್, ಡಿಲೀಟ್ ಆ್ಯಂಡ್ ರಿಪೋರ್ಟ್ ಒಂದು ಹೊಸ ಕಾನೂನು, 3D ಫಾರ್ಮುಲಾ ಇದು. ನೋ ಕೋರ್ಟ್ ಸ್ಟ್ರೈಟ್ ಟು ಬಾರ್ಡರ್ ಪಾಲಿಸಿ ಅನ್ನೋದನ್ನು ಈಗ ಸುವೇಂದು ಅಧಿಕಾರಿಯವರು ತಂದಿರೋದು. ನೋಡಿ, ಇಲ್ಲಿ ಒಂದು ಆತಂಕ ಕೂಡ ಇದೆ. ಏಕೆಂದರೆ ಕಾನೂನಾತ್ಮಕವಾಗಿ ನೀವು ಇದನ್ನು ಬಗೆಹರಿಸ್ತೀರಿ ಅಂದರೆ ಇಲ್ಲಿವರೆಗೂ ಕೂಡ ಇದ್ದಿದ್ದು ವಿದೇಶಿಯರ ಕಾಯ್ದೆ 1946 ಸೆಕ್ಷನ್ 14A ಅಡಿಯಲ್ಲಿ ನೀವೇನಾದರೂ ಈ ಥರ ಅಕ್ರಮವಾಗಿ ಬಂದಿದ್ದರೆ ವಿದೇಶಿಗರು ಅವ್ರನ್ನ ಬಂಧಿತರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸೋದು ಇಲ್ಲಿವರೆಗೂ ಇದ್ದಂಥ ಪ್ರೊಸೀಜರ್. ಒಬ್ಬ ವ್ಯಕ್ತಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾನೆ ಅಥವಾ ವೀಸಾ ಅವಧಿ ಮುಗಿದ ನಂತರವೂ ಕೂಡ ಭಾರತದಲ್ಲಿ ಉಳ್ಕೊಂಡಿದ್ದಾನಾ, ಪಶ್ಚಿಮ ಬಂಗಾಳದಲ್ಲಿ ಇದ್ದಾನಾ ಅನ್ನೋದನ್ನು ಕೋರ್ಟ್ ನಿರ್ಧಾರ ಮಾಡಬೇಕಾಗಿತ್ತು. ಆದರೆ ಇವತ್ತೇನಾಗ್ತಾ ಇದೆ, ಕಾನೂನು ಜಾರಿ ಸಂಸ್ಥೆಗಳು ನಿರ್ಧಾರ ಮಾಡ್ತಾ ಇದೆ ಅನ್ನೋ ಥರದ ಆರೋಪಗಳು ಕೇಳಿಬರ್ತಾ ಇರೋದು. ಆದರೆ ಇದನ್ನು ಮಾಡಲಿಕ್ಕೆ ಸುವೇಂದು ಅಧಿಕಾರಿ ಯಾಕೆ ಮುಂದಾಗಿದ್ದಾರೆ ಅಂದರೆ, ಇದು ವರ್ಷಾನುಗಟ್ಟಲೆ ಕಾನೂನು ಹೋರಾಟದಲ್ಲೇ ಸಿಕ್ಕಾಕೊಂಡ್ಬಿಡೋರು. ಅವರು ಸರಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇನ್ನು ಮುಂದೆ ಯಾರಾದರೂ ಸಿಗಾಕೊಂಡ್ರೆ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರನ್ನು ಪತ್ತೆ ಹಚ್ಚಿದ್ರೆ ನೇರವಾಗಿ ಗಡೀಪಾರು ಮಾಡಲಿಕ್ಕೆ ಬಂಗಾಳ ಸರ್ಕಾರ ದೃಢ ಸಂಕಲ್ಪವನ್ನು ತೊಟ್ಟಿರೋದು ಇದರ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಸುವೇಂದು ಅಧಿಕಾರಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಗಡೀಪಾರು ಮಾಡಲಿಕ್ಕೆ 3D ಫಾರ್ಮುಲಾ, ಡಿಟೆಕ್ಟ್, ಡಿಲೀಟ್ ಆ್ಯಂಡ್ ರಿಪೋರ್ಟ್. BSF ಯೋಧರು ಈಗ ಕಟ್ಟುನಿಟ್ಟಾಗಿ ಕಾಯ್ತಾ ಕೂತ್ಬಿಟ್ಟಿದ್ದಾರೆ ಈ ಒಂದು ಆರ್ಡ್ರನ್ನ ಪಾಸ್ ಮಾಡಲಿಕ್ಕೆ. ಬಲವಂತವಾಗಿ ಓಡಿಸೋದಿನ ಮುಂದೆ ಅಂದರೆ ಇಲ್ಲಿಂದ ಹೊಟ್ಟೋದು ಅಂತ ನಾನು ಆರಂಭದಲ್ಲಿ ನಿಮಗೆ ತಮ್ಮನೇನಲ್ಲೇ ಒಂದು ಲೈನ್ ಹೇಳಿದ್ದೆ, ಹುಡುಕಿ ಒದ್ದು ಓಡಿಸಿ, ನೋ ಪೊಲೀಸ್ ನೋ ಕೋರ್ಟ್, ಡೈರೆಕ್ಟ್ ಸ್ಟ್ರೈಟ್ ಟು ಬಾರ್ಡರ್ ಅನ್ನೋ ಥರದ ಒಂದು ನಿಯಮವನ್ನು ಇಲ್ಲಿ ತರಲಾಗಿರೋದು. ಬಾಂಗ್ಲಾದೇಶ ಇನ್ನು ಮುಂದೆ ಭಾಳಷ್ಟು ಎಚ್ಚೆತ್ಕೊಳ್ಬೇಕಾಗಿದೆ. ಅಂದರೆ ಬಾಂಗ್ಲಾದೇಶ ಯಾಕೆ ಎಚ್ಚೆತ್ಕೊಳ್ಬೇಕಾಗಿದೆ ಅಂದರೆ, ಒಂದು, ಸುವೇಂದು ಅವರು ಇಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದ ಹಾಗೆ ಬಾಂಗ್ಲಾದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ಅತ್ಯಂತ ಕ್ರೂರವಾಗೂ ಕೂಡ ದೌರ್ಜನ್ಯಗಳು ನಡೀತಾ ಹೋಗುತ್ತೆ. ಅಲ್ಲಿ ಬೆದರಿಕೆಗಳನ್ನು ಹಾಕಲಾಗುತ್ತೆ. ಬಾಂಗ್ಲಾದೇಶದ ಬಲಂಪಂಥೀಯ ಕಾರ್ಯಕರ್ತರು ಕೂಡ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಢಾಕಾದಿಂದ ನಮ್ಮ ಮುಳ್ಳು ತಂತಿ ಬೇಲುಗಳು ನಮ್ಮನ್ನೇನು ಮಾಡ್ಕೊಳ್ಳೋದಿಲ್ಲ ಅನ್ನೋ ಸ್ಟೇಟ್ಮೆಂಟ್ಗಳು ಬರ್ತಾ ಇರೋದು. ಅದಕ್ಕೋಸ್ಕರವಾಗಿ ಹೇಳಿದ್ದು, ಈ ಥರದ ನಿಯಮಗಳು ಗಂಭೀರ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ನಿಮಗೆ ಬಂಗಾಳದಲ್ಲಿ 2 ರಿಂದ 3 ಕೋಟಿ ಅಕ್ರಮ ಬಾಂಗ್ಲಾದೇಶಿಯರಿದ್ದಾರೆ ಅನ್ನೋದನ್ನ ನೀವು ಅಲ್ಲಗಳೆಯೋ ಹಾಗಿಲ್ಲ. ನೀವಿತ್ತ ಹೈದರಾಬಾದಿಗೆ ಬಂದರೂ ಬೆಂಗಳೂರಿನಲ್ಲೂ ಕೂಡ ಬಾಂಗ್ಲಾದೇಶಿಯರಿದ್ದಾರೆ. ಹೈದರಾಬಾದ್ನಲ್ಲಿ ಬಾಂಗ್ಲಾದೇಶದ ಒಂದು ಬೀದಿನೇ ಇದೆ. ಹಾಗಾಗಿ ಈ ವಿಷಯದಲ್ಲಿ ಸುವೇಂದು ಅವರು ಹೆಜ್ಜೆಯನ್ನು ಹೇಗೆ ಇಡ್ತಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ನಾವು ಕೂಡ. ಅವರು ತೆಗೆದುಕೊಳ್ತಾ ಇರ್ತಕ್ಕಂಥ ನೀತಿ ನಿಯಮಗಳು. ಈಗಾಗಲೇ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಕೂಡ ಅಲ್ಲಿ ಜಾರಿ ಮಾಡಲಿಕ್ಕೆ ಈಗಾಗಲೇ ಅಮಿತ್ ಶಾ ಅವರು ಈ ಹಿಂದೆಯೂ ಕೂಡ ಅವರು ಕೂಡ ಗುಡುಗಿದ್ರು. ಈ ನಿಟ್ಟಿನಲ್ಲಿ ಅವರು ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಡೆವಲಪ್ಮೆಂಟ್ಸ್ಗಳಾದರೂ ಕೂಡ ಮತ್ತೆ ಅದೇ ಅಪ್ಡೇಟ್ಸ್ಗಳ ಸಮೇತ ನಾನು ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ.